ಬಸಂತಪ್ಪ ಅವರೇ, ಏನಿದು ಅಸೆಂಬ್ಲಿ ಅಲ್ಲ ನಿಮ್ಮ ಕ್ಲಬ್ ಅಲ್ಲಿ? ಬಸಂತಪ್ಪ ಅವರೇ, ಏನಿದು ಅಸೆಂಬ್ಲಿ ಅಲ್ಲ ನಿಮ್ಮ ಕ್ಲಬ್ ಅಲ್ಲಿ? ಮಾನ್ಯ ಮಂತ್ರಿಗಳು ಹೇಳಬೇಕು ಅಂತ ಹೇಳಿದ್ರು ಒಂದು. ಎರಡನೇದು ಉಪಪ್ರಶ್ನೆಯಲ್ಲಿ ನಮ್ಮಲ್ಲಿ MRP ಇರ್ಬೋದು, SEZ, ಪ್ಲಾಸ್ಟಿಕ್ ಪಾರ್ಕ್, ಪ್ರೈವೇಟ್ IT ಪಾರ್ಕ್, ONGC IT ಕಂಪನಿಗಳು, ನೂರಾರು ಸ್ಟಾರ್ಟಪ್ ಕಂಪನಿಗಳು ಇದೆ, ತುಂಬ ಇಂಜಿನಿಯರಿಂಗ್ ಕಾಲೇಜುಗಳು ಇದೆ, ಸಾವಿರಾರು ಎಂಪ್ಲಾಯೀಸ್ಗಳು ಈಗಾಗಲೇ ಇದ್ದಾರೆ. ಆದರೆ ಈಗಾಗಲೇ ಮಂತ್ರಿಗಳೊಂದು PPP ಮಾಡೆಲಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಈ ಹಿಂದೆ ಮಾನ್ಯ ಭರತ್ ಶೆಟ್ಟಿ ಅವರು ಇಲ್ಲಿ ಪ್ರಶ್ನೆ. ಬಸಂತಪ್ಪ ಅವರೇ, ಏನಿದು ಅಸೆಂಬ್ಲಿ ಅಲ್ಲ ನಿಮ್ಮ ಕ್ಲಬ್ ಅಲ್ಲಿ? ಬಸಂತಪ್ಪ ಅವರೇ, ಏನಿದು ಅಸೆಂಬ್ಲಿ ಅಲ್ಲ ನಿಮ್ಮ ಕ್ಲಬ್ ಅಲ್ಲಿ? ಈಗಾಗಲೇ ಭರತ್ ಶೆಟ್ಟಿ ಅವರು PPP ಮಾಡೆಲಲ್ಲಿ ಒಂದು ಪ್ರಶ್ನೆಯನ್ನು ಅವರ ಉತ್ತರ ಕ್ಷೇತ್ರದಲ್ಲಿ IT ಪಾರ್ಕನ್ನು ಪ್ರಾರಂಭ ಮಾಡೋ ದೃಷ್ಟಿಯಲ್ಲಿ ಮಂತ್ರಿಗಳ ಹತ್ರ ಕೇಳಿದರು. ಅವಾಗ ಮಂತ್ರಿಗಳು ಉತ್ತರ ಕೊಡುವಂಥದ್ರಲ್ಲಿ ಈಗಾಗಲೇ ಪಾರ್ಟಿಸಿಪೇಷನ್, ಅದಕ್ಕೆ PPP ಮಾಡೆಲಲ್ಲಿ ಪಾರ್ಟಿಸಿಪೇಷನ್ ಆಗಬೇಕು ಅಂತ ಹೇಳಿದ್ರೆ ಕೆಲವಾರು ನಿಯಮಗಳನ್ನು ಸಡಿಲಿಕೆ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮಂತ್ರಿಗಳು ಅವತ್ತು ಹೇಳಿದರು. ಅದರ ನಂತರ ಏನಾಗಿದೆ ಅಂತ ಹೇಳುವಂಥದ್ದು ಮಾಹಿತಿಗಳೊಂದು ಮಂತ್ರಿ ಕೊಟ್ಟರೆ ಒಳ್ಳೆಯದಾಗ್ತಿತ್ತು ಅಂತೇಳಿ. ಕೊನೆಯದಾಗಿ ಒಂದು ಪ್ರಶ್ನೆ ಅಧ್ಯಕ್ಷ, ಈ ಹಿಂದೆ ಮಾನ್ಯ ಅಶ್ವಥ್ ನಾರಾಯಣ ಅವರು ಮಂತ್ರಿ ಇದ್ದಾಗ ಮತ್ತು ಈಗ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಬಿಯಾಂಡ್ ಬ್ಯಾಂಗ್ಳೂರು ಅಂತ ಹೇಳುವಂಥದ್ದನ್ನು ಪ್ರಾರಂಭ ಮಾಡಿ ಏನೆಲ್ಲ ಕಾರ್ಯಕ್ರಮಗಳು ಮಂಗಳೂರು ಮತ್ತು ಕರಾವಳಿ ಭಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳೋದು ಅವ್ರು ಕೊಟ್ಟಿದ್ದಾರೆ. ನಾನು ಈಗಾಗಲೇ ಅವ್ರ ಹತ್ರ ಒಂದು ಕೊನೆಯದಾಗಿ ಕೇಳಲಿಕ್ಕೆ, ಸೀಸೈಡ್ ಮಂಗಳೂರು ತುಳುನಾಡಿನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳುವಂಥದ್ದು ಅವರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಅಥವಾ ಇಲಾಖೆಯಲ್ಲಿ ಕಾರ್ಯಕ್ರಮದಲ್ಲಿ ಮತ್ತು ಈ ಅಧಿವೇಶನದಲ್ಲಿ ಹೇಳಿದ್ರು. ಅವರು ಸೀಸೈಡ್ ಮತ್ತು ಮಂತ್ರಿಗೆ ಇಲ್ಲಿ ಮಂಗಳೂರಿನಲ್ಲಿ ಒಳ್ಳೆಯ ಪೊಟೆನ್ಷಿಯಲ್ ಇದೆ, ಒಳ್ಳೆಯ ಅವಕಾಶಗಳಿದೆ ಅಂತೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಅವರು ಹೇಳಿದಂಥ ವ್ಯತ್ಯಾಸಗಳು ಎರಡು ಕಡೆಗಳಲ್ಲಿ ವ್ಯತ್ಯಾಸಗಳಿದೆ. ಅವರು ಹೊರಗಡೆ ಹೇಳುವಾಗ ಏನಂತಂದರೆ ಮಂಗಳೂರು ಕರಾವಳಿಯಲ್ಲಿ ವಾತಾವರಣ ಒಳ್ಳೆಯದಿಲ್ಲ, ಹಾಗಾಗಿ ಆ ಪೊಟೆನ್ಷಿಯಲ್ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸತ್ಯ ಅಂತ ಹೇಳುವಂಥದ್ದು ಬೇಕು ಅಂತ ಹೇಳೋದು ಒಂದು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ.